ಮಾಡ್ತಾ ಇರ್ತಕ್ಕಂಥದ್ದು ಗೋಡ್ಸೆ ಮನಸ್ಥಿತಿ ಇವ್ರಿಗೆ ಏನಾದ್ರೂ ಕಾಂಗ್ರೆಸ್ನವ್ರಿಗೆ ಮಾನ ಮರ್ಯಾದೆ ಅನ್ನೋದು ಏನಾರ ಗೊತ್ತಿದ್ರೆ ಮಹಾತ್ಮ ಗಾಂಧಿ ಅವ್ರನ್ನ ಬದುಕಿದಂಗೆ ಕಗ್ಗೊಲೆ ಮಾಡಿರುವಂತದ್ದು ಕಾಂಗ್ರೆಸ್ನವರು. ನರೇಂದ್ರ ಮೋದಿಜಿಯವರು 2014ರಲ್ಲಿ ಪ್ರಧಾನಮಂತ್ರಿಗಳಾಗಿ ಕೆಂಪು ಕೋಟೆ ಮೇಲೆ ತ್ರಿವರ್ಣ ಧ್ವಜವನ್ನ ಹಾರಿಸಿ ಭಾಷಣ ಮಾಡಬೇಕಾದ್ರೆ ಮೊದಲ ಅವರ ಭಾಷಣದಲ್ಲೇನೆ ಸ್ವಚ್ಛ ಭಾರತಕ್ಕೆ ಕರೆಯನ್ನ ಕೊಟ್ಟರು. ಸಾಬರಮತಿ ಆಶ್ರಮ ನೆಹರು ಅಂದಿನ ಪ್ರಧಾನಮಂತ್ರಿಗಳ ಕನಸು. ಇವ್ರು ಯಾರು ಕೂಡ ಅದನ್ನ ಸರಿ ಮಾಡೋದಕ್ಕಾಗ್ಲಿಲ್ಲ. ನೆಹರು ಅವರ ಕನಸು ನನ್ಸಾಗಿದ್ದು ಮೋದಿ ಅವರು ಪ್ರಧಾನಮಂತ್ರಿಗಳಾದ್ಮೇಲೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ಸಾಬರಮತಿ ಫ್ರಂಟ್, ಆ ರಿವರ್ ಫ್ರಂಟ್ ಅಭಿವೃದ್ಧಿ ಪಡಿಸಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಿಂದ ಪ್ರೇಕ್ಷಣೀಯ ಸ್ಥಳ ಇವತ್ತು ಆಗಿರುವಂತದ್ದು. ಹಾಗಾಗಿ ಮಹಾತ್ಮ ಗಾಂಧಿ ಅವರ ಹೆಸರು ಹೇಳ್ಕೊಂಡು ಲೂಟಿ ಮಾಡ್ತಾ ಇದ್ದಂತ ಕಾಂಗ್ರೆಸ್ ಪಕ್ಷ ಇವತ್ತು ಮನ್ರೇಗಾನ ತೆಗೆದು VBG ರಾಮ್ಜಿ ಮಾಡಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿರುವ ಪರಿಣಾಮವಾಗಿ ಇವತ್ತು ಮಹಾತ್ಮ ಗಾಂಧಿ ಅವ್ರ ನೆನಪಾಗಿದೆ ಕಾಂಗ್ರೆಸ್ನವ್ರಿಗೆ ವಿನಃ ಇವ್ರಿಗೆ ಕಾಂಗ್ರೆಸ್ ಬಗ್ಗೆ ಗೌರವನ ಇಟ್ಕೊಂಡಿಲ್ಲ, ಕಳಕಳಿನ ಇಟ್ಕೊಂಡಿಲ್ಲ. ಗಾಂಧೀಜಿ ತತ್ವಗಳನ್ನ ಸಂಪೂರ್ಣವಾಗಿ ಗಾಳಿಗೆ ತೂರುವಂತ ಕೆಲಸ ಈ ದೇಶದಲ್ಲಿ ಯಾರು ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಮಾಡಿರುವಂತದ್ದು. ಅದ್ರ ಪರಿಣಾಮನೇ ಇವತ್ತು ವಿರೋಧ ಪಕ್ಷ ಸ್ಥಾನ ತೆಗೆದುಕೊಳ್ಳಕ್ಕೂ ಕೂಡ ಪರದಾಡ್ಬೇಕು ಕೇಂದ್ರದಲ್ಲಿ, ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ.